IPL 2024ಗೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ. ಈಗಾಗಲೇ IPL ಆಕ್ಷನ್ ಕೂಡ ಮುಗಿದಿದೆ. ಈಗಾಗಲೇ ಎಲ್ಲ ತಂಡಗಳು ತಮ್ಮ ತಮ್ಮ ಪ್ಲೇಯಿಂಗ್ 11 ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುತ್ತಿವೆ. ಹಾಗೆ KKR ತಂಡವು ಕೂಡ ಈ ಬಾರಿ IPLಗಾಗಿ ತನ್ನ ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದೆ. ಹೇಗಿರಲಿದೆ ಈ ಬಾರಿಯ KKR ತಂಡದ ಪ್ಲೇಯಿಂಗ್ 11? ಬನ್ನಿ ಚರ್ಚಿಸೋಣ. ಇನ್ನೂ ಯಾರು ನಮ್ಮ ಒನ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. KKR ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ವೆಂಕಟೇಶ್ ಅಯ್ಯರ್ ಹಾಗೂ ರಹಮಾನುಲ್ಲಾ ಗುರ್ಬಾಜ್ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕೆಲವು ವರ್ಷಗಳಿಂದ KKR ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡುತ್ತಿದ್ದಾರೆ. ವೆಂಕಟೇಶ್ ಅಯ್ಯರ್ ಅವರು ಕೂಡ ಪ್ರಸ್ತುತವಾಗಿ ಒಳ್ಳೆ ಫಾರ್ಮ್ನಲ್ಲಿ ಇರುವ ಕಾರಣದಿಂದ ಈ ಇಬ್ಬರು ಆಟಗಾರರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 3ಯಲ್ಲಿ KKR ತಂಡದ ಕಳೆದ ಬಾರಿಯ ನಾಯಕರಾದಂಥ ನಿತೀಶ್ ರಾಣಾರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ದೇಶಿ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಕಾರಣದಿಂದ ಈ ಬಾರಿಯೂ ಸಹ ನಂಬರ್ 3ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 4ನಲ್ಲಿ KKR ತಂಡದ ನಾಯಕರಾದಂಥ ಶ್ರೇಯಸ್ ಅಯ್ಯರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಹಾಗೂ ಇವರು ಕಳೆದ ಬಾರಿಯ IPLನನ್ನು ಮಿಸ್ ಮಾಡಿಕೊಂಡಿದ್ದರು. ಈ ಬಾರಿ ನಡೆದ ODI ವರ್ಲ್ಡ್ ಕಪ್ನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿರೋ ಕಾರಣದಿಂದ ನಂಬರ್ 4ನಲ್ಲಿ ಇವರು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು. ನಂಬರ್ 5ನಲ್ಲಿ ವೆಸ್ಟ್ ಇಂಡೀಸ್ ದಾಂಡಿಗರಾದಂಥ ಆಂಡ್ರೆ ರಸೆಲ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಹಲವು ವರ್ಷಗಳಿಂದ KKR ತಂಡದ ಫಿನಿಷರ್ ರೋಲ್ ಸಹ ನಿರ್ವಹಿಸುತ್ತಿದ್ದಾರೆ ಹಾಗೂ KKR ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿರುವ ಕಾರಣದಿಂದ ಈ ಬಾರಿ IPLನಲ್ಲೂ ಸಹ ನಂಬರ್ 5ನಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 6ನಲ್ಲಿ ಸಿಕ್ಸರ್ ಕಿಂಗ್ ಎಂದು ಹೆಸರು ಪಡೆದ ರಿಂಕು ಸಿಂಗ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕಳೆದ ಬಾರಿ KKR ತಂಡದಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿದ್ದರು ಹಾಗೂ ಪ್ರಸ್ತುತವಾಗಿ ಇವರ ಫಾರ್ಮ್ ಕೂಡ ಚಿಂದಿ ಚಿತ್ರಾನ್ನ ಎಂದು ಹೇಳಬಹುದು. ಏಕಪ್ಪ ಎಂದು ಕೇಳಿದರೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ T20 ಲೀಗ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿದ್ದಾರೆ ಹಾಗೂ ಒಳ್ಳೆ ಬ್ಯಾಟಿಂಗ್ ಸಹ ನಡೆಸಿರೋ ಕಾರಣದಿಂದ ನಂಬರ್ 6ನಲ್ಲಿ ಇವರು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು. ನಂಬರ್ 7ನಲ್ಲಿ ಸ್ಪಿನ್ ಮಾಂತ್ರಿಕರಾದಂಥ ಸುನಿಲ್ ನಾರಾಯಣ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಈ ಹಿಂದೆ KKR ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿರುವ ಕಾರಣದಿಂದ ಹಾಗೂ ಇವರು ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯವನ್ನು ಸಹ ಹೊಂದಿರುವುದರಿಂದ ಹಾಗೂ ಫಿನಿಷಿಂಗ್ ರೂಲ್ ಸಹ ನಿರ್ವಹಿಸುವ ಕಾರಣದಿಂದ ಈ ಬಾರಿಯ IPLನಲ್ಲೂ ಕೂಡ KKR ತಂಡದ ಪರ ನಂಬರ್ 7ನಲ್ಲಿ ಬಹುತೇಕವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 8ನಲ್ಲಿ ಈ ಬಾರಿಯ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆದಂಥ ಮಿಚೆಲ್ ಸ್ಟಾರ್ಕ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ODI ವರ್ಲ್ಡ್ ಕಪ್ನಲ್ಲಿ ಅತ್ಯುತ್ತಮ ಬಾಲಿಂಗ್ ಪರ್ಫಾರ್ಮೆನ್ಸ್ ಸಹ ನೀಡಿರುವ ಕಾರಣದಿಂದ ನಂಬರ್ 8ನಲ್ಲಿ ಇವರನ್ನು ಆಡಿಸುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು. ನಂಬರ್ 9ನಲ್ಲಿ ಹರ್ಷಿತ್ ರಾಣಾರವರು ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ನಂಬರ್ 10ನಲ್ಲಿ ಸುಯೇಶ್ ಶರ್ಮಾರವರು ಕಾಣಿಸಿಕೊಳ್ಳಲಿದ್ದಾರೆ. ಸುಯೇಶ್ ಶರ್ಮಾರವರು ಸಹ ಕಳೆದ ಬಾರಿ IPLನಲ್ಲಿ ಅತ್ಯುತ್ತಮ ಬಾಲಿಂಗ್ ಸ್ಪೆಲ್ ಮಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದರು. ಈ ಬಾರಿಯೂ ಸಹ ಇವರನ್ನು ನಂಬರ್ 10ನಲ್ಲಿ ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ನಂಬರ್ 11ನಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ಆದಂಥ ವರುಣ್ ಚಕ್ರವರ್ತಿಯವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕೆಲವು ವರ್ಷಗಳಿಂದ KKR ತಂಡದ ಪರ ಅತ್ಯುತ್ತಮ ವಿಕೆಟ್ ಟೇಕರ್ ಆಗಿ ಹೊರಹೊಮ್ಮಿದ್ದಾರೆ. KKR ತಂಡದ ಪ್ಲೇಯಿಂಗ್ 11 ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಇಷ್ಟದ ಪ್ಲೇಯಿಂಗ್ 11 ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಈಗಾಗಲೇ RCB, CSK, ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇಯಿಂಗ್ 11 ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ. ಯಾರು ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರುತ್ತೇವೆ. ಆ ವಿಡಿಯೋಗಳನ್ನು ಸಹ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.